ಸಂಸದ ಯದುವೀರ್ ಈಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ. ಸರ್ ನಮಸ್ತೆ. ಮೊದಲಿಗೆ ಈ ಒಂದು ಗೆಲುವಿನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಮಸ್ಕಾರ. ನಿಮ್ಮ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ಮೊದಲೇದಾಗಿ ನಾನು ನಮ್ಮ ಸಮಸ್ತ ಭಾರತೀಯ ಒಂದು ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಸುಮಾರು 27 ವರ್ಷ ಆಗಿದ ನಂತರ ಕಮಲ ಅಲ್ಲಿ ದೆಹಲಿಯಲ್ಲಿ ಅರಳಿದೆ. ಇದು ನಮ್ಗೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈ ಸುಮಾರು 47 ಸೀಟ್ಗಳು ಅಂತ ಇವಾಗ ತಕ್ಷಣ ನೋಡುವಾಗ ಅಷ್ಟು ಸೀಟ್ಗಳು ಬಂದಿರೋದು ನಿಜವಾಗ್ಲೂ ನಾವು ಬಹಳ ಚಿರಋಣಿಯಾಗಿದ್ದೀವಿ. ಯಾಕಂದ್ರೆ ಇಂಥ ಒಂದು ಫಲಿತಾಂಶ ಬರೋ ಮೂಲಕ ನಮ್ಗೆ ಇವತ್ತು ಸಾಕ್ಷಿಯಾಗಿದೆ ನಮ್ಮ ಭಾಜಪಾ ಹಾಗೂ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಯೋಜನೆಗಳು, ದೇಶಕ್ಕಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅವರ ನಾಯಕತ್ವಕ್ಕೆ ಇದು ಒಂದು ಫಲಿತಾಂಶ, ಅದಕ್ಕೆ ಸಾಕ್ಷಿ. ಸರ್, ಈಗ ಬಿಜೆಪಿ ಈ ಪಟ್ಟಿ ಅಂದ್ರೆ 47 ಕ್ಷೇತ್ರಗಳನ್ನ ಮುನ್ನುಗ್ಗಿ ಗೆಲುವಿನ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದೆ. ಅದಕ್ಕೆ ಕಾರಣ ಏನಿರ್ಬೋದು? ಅಷ್ಟು ದೊಡ್ಡ ಮಟ್ಟಿಗೆ ಸಂಚಲನವನ್ನ ಮೂಡಿಸಿದಂತ ಆಪ್ ಸೋಲೋದಕ್ಕೆ ಕಾರಣ ಏನಿರ್ಬೋದು ಅಂತಿದ್ರೆ ಸರ್ ನಿಮ್ಮ ಪ್ರಕಾರ? ಪ್ರಥಮವಾಗಿ ಈಗಾಗಲೇ ದೆಹಲಿಯ ಜನರು ನೋಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಪ್ರಧಾನಿ ಅವರ ಒಳ್ಳೆ ಕೆಲಸ, ಈ ವಿಕಸಿತ ಭಾರತವನ್ನು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಮುಂಬರುವ ಪೀಳಿಗೆಗೆ, ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಆ ದೃಷ್ಟಿ ಮೇರೆಗೆ ಅವರ ಕೆಲಸನೂ ಕೂಡ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿಯ ಒಂದು ಹಿಂದಿನ ಒಂದು ಸರ್ಕಾರ ಇದ್ದಿದ್ದು ಈ ಆಪ್ ಸರ್ಕಾರ 10 ವರ್ಷದಲ್ಲಿ ಏನೇನು ಆಶ್ವಾಸನೆಗಳು ಕೊಟ್ಟಿದ್ರು, ಯಮುನಾ ನದಿಯನ್ನು ಸ್ವಚ್ಛವನ್ನು ಮಾಡ್ತೀವಿ, ಕೆರೆಗಳು ನಿರ್ಮಾಣ ಮಾಡ್ತೀವಿ, ಇತ್ಯಾದಿ ಅಭಿವೃದ್ಧಿ ಮಾಡ್ತೀವಿ ಇತ್ಯಾದಿ ಎಲ್ಲ ಹೇಳಿದ್ರು ಸಹ ಅದು ಒಂದು ಆಶ್ವಾಸನೆ ಕೂಡ ಅವರು ಕೊಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇಂಥ ಒಂದು ನಕಾರಾತ್ಮಕವಾದ ಕೆಲಸವನ್ನು ಮಾಡೋ ಮೂಲಕ ಅನೇಕ ಸ್ಕ್ಯಾಮ್ಗಳು ಆಚೆ ಬಂದಿದ್ದಾವೆ. ದೆಹಲಿಯ ರೋಡ್ಗಳು ಬಹಳ ಸಮಸ್ಯೆದಲ್ಲಿದ್ದಾವೆ, ಡ್ರೈನೇಜ್ ಇಲ್ಲ, ಸ್ವಚ್ಛತೆಯನ್ನು ಕೂಡ ಕಾಪಾಡಿಲ್ಲ. ಸೊ ಇಂಥ ಒಂದೆಲ್ಲ ಸಮಸ್ಯೆಗಳು ದೆಹಲಿನವ್ರಿಗೆ ಬಹಳ ನೋವು ತಂದಿದೆ, ಬಹಳ ಒಂದು ಅನನುಕೂಲವಾದ ಒಂದು ವ್ಯವಸ್ಥೆ ಆಗಿದೆ. ಸೊ ಅದಕ್ಕಾಗಿ ಅದರ ವಿರುದ್ಧವಾಗೂ ಸಹ ಅವರ ಮತವನ್ನು ಚಲಾಯಿಸಿದ್ದಾರೆ. ಮತ್ತೆ ಈ ಕಡೆ ಅವರು ಹೋಲಿಕೆ ಮಾಡುವಾಗ ಭಾಜಪಾ ಸರ್ಕಾರದಿಂದ ಸಕಾರಾತ್ಮಕವಾದ ಬೆಳವಣಿಗೆ ಆಗಿದೆ ಮತ್ತು ವಿಕಸಿತ ಭಾರತಕ್ಕಾಗಿ ಅವರು ಮತವನ್ನು ಕೊಟ್ಟಿದ್ದಾರೆ. ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಯಾವ ನಾಯಕರು, ಬಿಜೆಪಿ ನಾಯಕರು ಲೈವ್ ನಲ್ಲಿ ಬಂದರೂ ಕೂಡ ಈ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ನಾವು ಕೇಳ್ತಾ ಇದೀವಿ. ಜೊತೆಗೆ ನಿಮಗೂ ಕೂಡ ಈ ಪ್ರಶ್ನೆಯನ್ನ ಮುಂದಿಡ್ತೀನಿ, ನೀವೇನ್ ಹೇಳ್ತೀರಾ ಅಂತ. ಯಾಕಂದ್ರೆ ದೆಹಲಿಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನ ಕೊಟ್ಟಾಗ ಅದನ್ನ ಒಪ್ಪೋದಕ್ಕೆ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಪಕ್ಷ ರೆಡಿ ಇರಲಿಲ್ಲ. ಆದ್ರೆ ದೆಹಲಿಯಲ್ಲೂ ಕೂಡ ಗ್ಯಾರಂಟಿಯನ್ನ ಕೊಟ್ಟಿರುವಂತದ್ದು ಬಿಜೆಪಿ ಕೂಡ. ಅಂದ್ರೆ ಈಗ ಉದಾಹರಣೆಗೆ 2500 ರೂಪಾಯಿ ಮಾಸಿಕ ಧನವನ್ನ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿಯವರು ಕೂಡ ಗ್ಯಾರಂಟಿ ಅನ್ನುವಂತ ಈ ಒಂದು ಕಾನ್ಸೆಪ್ಟ್ ಒಪ್ಕೊಂಡ್ರ ಅಂತ? ಗ್ಯಾರಂಟಿ ವಿರುದ್ಧವಾಗಿ ನಾವು ಯಾರು ಇರ್ಲಿಲ್ಲ. ಇದು ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟು ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಗ್ಯಾರಂಟಿಗಳು ಸರಿಯಾಗಿ ಕೊಡ್ಬೇಕು ಅಂತ ನಾವು ಹೇಳಿದೀವಿ. ಅಂದ್ರೆ ಪದೇ ಪದೇ ಅವ್ರು ಬೇಕಾದಂತ ಸಮಯದಲ್ಲಿ ಕೊಡಬಾರ್ದು, ಅವ್ರು ಹೇಳಿರುವಂತದ್ ಪ್ರತಿ ತಿಂಗಳು ಯಾವ ರೀತಿ ಕೊಡ್ತಾರೆ ಆ ರೀತಿ ಕೊಡ್ಬೇಕು ಅಂತ ನಾವು ಒತ್ತಾಯಿಸ್ತಾ ಇದೀವಿ. ಆದ್ರೂ ಸಹ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಅವ್ರು ಬೇಕಾದ್ ಬಂದಂತ ಸಮಯದಲ್ಲಿ ಅವ್ರು ಕೊಡ್ತಾರೆ, ಅದು ಒಂದು ಬೇರೆ ಭಾಗ. ದೆಹಲಿಯಲ್ಲಿ ನಾವು ಮಾಡ್ತಾ ಇರುವಂತದ್ದು ಜನರ ಹಿತದೃಷ್ಟಿಯಲ್ಲಿ ಶುರುವಾಗಿರತಕ್ಕಂಥದ್ದು ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಿದೀವಿ. ನಮ್ಗೆ ಬಹಳ ಸ್ಪಷ್ಟವಾಗಿದೆ ಏನಿದೆ ಹೊಸ ಯೋಜನೆಗಳಿರ್ಬೋದು ಅಥವಾ ಜನರ ಹಿತದೃಷ್ಟಿಯಲ್ಲಿ ಕೆಲವು ಯೋಜನೆಗಳನ್ನು ಆಶ್ವಾಸನೆ ಕೊಟ್ಟಿದೀವಿ, ಅದು ಚೌಕಟ್ಟಿನಲ್ಲಿ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿದ್ದೀವಿ. ಹಣವನ್ನು ಸಂಗ್ರಹಿಸ್ತೀವಿ, ತೆರಿಗೆ ಮೂಲಕ ಸಂಗ್ರಹಿಸ್ತೀವಿ, ಅದರ ಚೌಕಟ್ಟಿನಲ್ಲಿ ನಾವು ಮಾಡ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ. ಸರ್, ಈಗ ನಿಮಗೆ ದೆಹಲಿ ರಾಜಕಾರಣ ಬಹುಶಃ ಗೊತ್ತಿರುತ್ತೆ. ಸೊ ಈಗ ಇಲ್ಲಿವರೆಗೂ ಅಧಿಕಾರದಲ್ಲಿದ್ದಂತಹ ಆಪ್ ಮಾಡದಂತಹ ಒಂದಷ್ಟು ಕೆಲಸಗಳನ್ನ ಈಗ ಬಿಜೆಪಿಗೆ ಜವಾಬ್ದಾರಿ ಜಾಸ್ತಿ ಆಗಿರುವಂಥದ್ದು, ಯಾವೆಲ್ಲ ವಿಚಾರವನ್ನ ಅಂದ್ರೆ ದೆಹಲಿಯಲ್ಲಿ ಯಾವೆಲ್ಲ ಅಭಿವೃದ್ಧಿಯನ್ನ ಮಾಡಬಹುದು, ಏನೆಲ್ಲ ಬದಲಾವಣೆ ತರಬಹುದು ಅನ್ನುವಂಥ ನಿರೀಕ್ಷೆ ಜನರಿಗೂ ಕೂಡ ಜಾಸ್ತಿ ಆಗಿದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ದೆಹಲಿಯ ಜನರಿಗೆ ಇವಾಗ ಅವ್ರಿಗೆ ಅನುಕೂಲ ಆಗುವಂತದ್ದು ವ್ಯವಸ್ಥೆ ಆಗ್ಬೇಕಾಗಿದೆ. ಅವರು ಸುಮಾರು 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗದೇನೆ ಬರೀ ಕೆಲವು ಸಣ್ಣ ಕೆಲಸಗಳು ಮಾಡೋ ಮೂಲಕ ಈ ಆಪ್ ದಳ ಇದೆ ಅವರು ಮುಂದುವರಿತಾ ಬಂದಿದ್ದಾರೆ. ಈಗ ಸಂಪೂರ್ಣವಾದ ಒಂದು ಬದಲಾವಣೆ ಬೇಕಾಗಿದೆ. ದೆಹಲಿಯ ಆ ಮಾಲಿನ್ಯದ ವಿಷಯ, ವಾಯು ಮಾಲಿನ್ಯದ ವಿಷಯ ಏನಿದೆ, ಪ್ರಥಮವಾಗಿ ಅದನ್ನ ಬಗೆಹರಿಸಬೇಕಾಗಿರುವಂತದ್ದು ಕರ್ತವ್ಯ ಇದೆ. ಅದು ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅದಾಗತ್ತೆ ಅಂತ. ಅದರ ಜೊತೆಗೆ ನಮ್ಮ ಯಮುನಾ ನದಿನ ಒಂದು ಮಾಲಿನ್ಯ ಆಗಿರುವಂತದ್ದು ಅದನ್ನ ಕೂಡ ಸ್ವಚ್ಛಗೊಳಿಸಬೇಕಾಗಿರುವಂತದ್ದು ಕೆಲಸ ಇದೆ. ಜೊತೆಗೆ
ದೆಹಲಿಯ ಜನರಿಗೆ ಅವರ ಹಿತಕ್ಕಾಗಿ ಕೆಲವು ಕೆಲಸವನ್ನು ಮಾಡಬೇಕಾಗಿದೆ, ಅವ್ರಿಗೂ ಅನುಕೂಲ ಆಗುವಂತದ್ ಕೆಲಸ ಆಗ್ಬೇಕಾಗಿದೆ. ಇದೆಲ್ಲಾನು ಕೂಡ ವಿಕಸಿತ್ ಭಾರತ ಚೌಕಟ್ಟಿನಲ್ಲಿ ಮತ್ತು ದೆಹಲಿಯ ಸರ್ಕಾರದ ಮೂಲಕನೇ ಎಲ್ಲ ಕೆಲಸಗಳು ಆಗಕ್ಕೆ, ಎಲ್ಲ ಸಿದ್ಧತೆಗಳು ಆಗಕ್ಕೆ ಶುರು ಆಗುತ್ತೆ. ಓಕೆ ಸರ್, ಈಗ ಆಪ್ ಪಕ್ಷ ಅಂತ ಬಂದಾಗ ಪಕ್ಷವನ್ನ ಬಿಟ್ಟು ನಾವು ಬದಿಗಿಟ್ಟು ಕೇವಲ ನಾಯಕರು ಅಂತ ಬಂದಾಗ ಅರವಿಂದ್ ಕೇಜ್ರಿವಾಲ್ ಎಂಥ ಒಂದು ಅಂದರೆ ಆ ಪಕ್ಷದಲ್ಲಿ ಎಂಥ ಘಟಾನುಘಟಿ ನಾಯಕ ಅಂತ ಗೊತ್ತಿದೆ. ಅವರೇ ಈ ಬಾರಿ ಸೋಲನ್ನ ಕಂಡಿರೋದು, ಅಂದರೆ ವೈಯಕ್ತಿಕವಾಗಿ ಅವರು ಸೋಲನ್ನ ಈಗ ಕಂಡಿದ್ದಾರೆ. ಆ ಬಗ್ಗೆ ಏನು ಹೇಳ್ತೀರಾ ಸರ್, ಯಾಕಿರಬಹುದು ಅಂತ ಅಂತೀರಾ? ಅವರೇ ಅಂದ್ರೆ ಸ್ವತಃ ಈ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಒಂದು ಆರೋಪಿ ಆಗಿರೋ ಕಾರಣಕ್ಕಾಗಿ ಅವರು ಸಹ ಅರೆಸ್ಟ್ ಆಗಿದ್ರು. ಅದ್ರ ಜೊತೆಗೆ ಅವರು ಏನು ಅನೇಕ ಒಂದು ಘೋಷಣೆಗಳು ಮಾಡ್ತಾ ಇದ್ರು, ಪಿತೂರಿಗಾಗಿ ಒಂದ್ ಸ್ವಲ್ಪ ಘೋಷಣೆಗಳು ಮಾಡ್ತಾ ಇದ್ರು. ಎಲ್ಲಾನು ಕೂಡ ನಕಾರಾತ್ಮಕವಾಗಿ ಅವರು ಕೆಲಸವನ್ನು ಮಾಡ್ತಾ ಇರೋ ಕಾರಣಕ್ಕಾಗಿ ಅವರ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಜನರು ಯಾವಾಗ್ಲೂ ನಮ್ಗೆ ಅಂದ್ರೆ ನಮ್ಮ ಕೆಲ್ಸದ ಬಗ್ಗೆ ಗಮನ ಹರಿಸ್ತಾರೆ. ಯಾವ ರೀತಿ ನಮ್ಮ ನಡವಳಿಕೆ ಇರುತ್ತೆ, ನಮ್ಮ ವ್ಯಕ್ತಿತ್ವ ಎಲ್ಲಾನು ಕೂಡ ನಾವು ಒಂದ್ ರೀತಿ ಗಂಭೀರತೆಯಿಂದಾನೇ ಕೂಡ ನಾವು ಕಾಪಾಡಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಸೊ ಈ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಏನು ಈ ಅನೇಕ ಪಿತೂರಿಗಳು ಇಲ್ದೇ ಇರುವಂತದ್ದು ಎಲ್ಲ ಪಿತೂರಿಗಳನ್ನು ಸುಮ್ನೆ ಘೋಷಣೆ ಮಾಡೋದ್ರ ಮೂಲಕ ಎಲ್ಲ ಜನರಿಗೆ ಒಂದ್ ರೀತಿ ಅದು ಸರಿ ಕಾಣಿಸ್ಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಅವರು ಅನೇಕ ಸ್ಕ್ಯಾಮ್ಗಳಿಗೆ ಅವ್ರ ಹೆಸರನ್ನೇ ಸೇರಿರುವಂತದ್ ಕಾರಣಕ್ಕಾಗಿ ಅವರ ಸರ್ಕಾರನು ಕೂಡ ಒಂದು ರೀತಿ ಒಳ್ಳೆ ಕೆಲಸ ಮಾಡಿಲ್ದೇ ಇರೋ ಕಾರಣಕ್ಕಾಗಿ ಅವ್ರಿಗೂ ಕೂಡ ಸೋಲು ಅನುಭವಿಸ್ತಾ ಇದಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಬಹಳ ಪ್ರಮುಖವಾಗಿ ಬಿಜೆಪಿ ಪಕ್ಷ ಅಂತ ಬಂದಾಗ ಮುಸ್ಲಿಂ ಬಾಹುಳ್ಯದ ಮತಗಳು ಬಹಳ ಕಮ್ಮಿ ಬೀಳೋದು ಅನ್ನುವಂಥ ಮಾತಿದೆ. ಆದರೆ ಈ ಬಾರಿ ದೆಹಲಿ ಚುನಾವಣೆಯಲ್ಲಿ ಸುಮಾರು 5-6% ಮುಸ್ಲಿಂ ಬಾಹುಳ್ಯದ ಮತಗಳೇ ಬಿದ್ದಿರೋದು. ಸಮುದಾಯವಾರು ಲೆಕ್ಕಾಚಾರ ನೋಡೋದಾದ್ರೆ ಮುಸ್ಲಿಂ ಮತಗಳು ಈ ಬಾರಿ ಜಾಸ್ತಿ, ಅಂದ್ರೆ 5-6% ಮತಗಳು ಬಿದ್ದಿದೆ ಅಂತ. ಏನ್ ಕಾರಣ ಇರ್ಬೋದು ಅಂತೀರಾ ಸರ್ ಇದಕ್ಕೆ? ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ ಎಲ್ಲರಿಗೂ, ಸಮಸ್ತ ಭಾರತೀಯರಿಗೆ ಕೆಲಸ ಮಾಡುವಂತದ್ ಪಕ್ಷ. ಏನು ನಮ್ಮ ಮುಸ್ಲಿಂ ಸಮುದಾಯದ ಏನು ಹಿತದೃಷ್ಟಿಯಲ್ಲೂ ಸಹ ಎಲ್ಲಾ ಯೋಜನೆಗಳು ಅನುಷ್ಠಾನ ಆಗಿದಾವೆ. ಅಂದ್ರೆ ಏನು ಸಮಸ್ತ ಭಾರತೀಯರಿಗೆ ಲಾಭ ಆಗೋದು ನಮ್ಮ ಮುಸ್ಲಿಂ ಸಮುದಾಯಕ್ಕೂ ಸಹ ಲಾಭ ಆಗುವಂತದ್ ಕೆಲಸ. ಸೊ ಅದನ್ನು ಕೂಡ ಅವರು ಗುರುತಿಸ್ತಾರೆ. ಅವರ ಒಂದು ಏನು ಟ್ರಿಪಲ್ ತಲಾಕ್ ಅನ್ನು ಕೂಡ ನಾವು ತೆಗ್ದಿರೋ ಕಾರಣಕ್ಕಾಗಿ ಆ ಒಂದು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಸಿಗುವಂತದ್ ಕೆಲಸ ಇರಬಹುದು. ಈ ಏನು ಅವರ ಸಮುದಾಯದಲ್ಲೇ ನಡೀತಾ ಇರುವಂತದ್ದು ಏನು ವಕ್ಫ್ ಮೂಲಕ ಎಷ್ಟು ಅನ್ಯಾಯ ಆಗುತ್ತೆ, ಅದು ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದು. ಏನಕ್ಕಂದ್ರೆ ಅಲ್ಲಿ ಕೆಲವು ಆ ಒಂದು ಸಮುದಾಯದ ವರಿಷ್ಠರು ಅದೆಲ್ಲಾನು ಸಂಗ್ರಹಿಸುವರ್ತು ನಿಜಕ್ಕೂ ಸಾಮಾನ್ಯ ಒಂದು ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಆ ವಕ್ಫ್ ಮೂಲಕ ಏನು ಅನುಕೂಲ ಆಗ್ತಾ ಇಲ್ಲ. ಸೊ ಇದೆಲ್ಲಾನು ಕೂಡ ಗಮನಿಸಿದರೆ ನಮ್ಮ ಮುಸ್ಲಿಂ ಸಮುದಾಯನು ಕೂಡ ಅವ್ರಿಗೂ ಕೂಡ ಒಂದು ಬದಲಾವಣೆ ಬೇಕಾಗಿದೆ. ನಿಜಕ್ಕೂ ಎಲ್ಲರಿಗೂ ಒಳ್ಳೆ ಆಗುವಂತದ್ದು ಒಂದು ಸರ್ಕಾರ ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಒಂದು ರೀತಿ ಭಾಜಪಾಗೆ ಅವರ ಮತವನ್ನು ಕೊಟ್ಟಿದ್ದಾರೆ, ಅವರ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್, ನಿಮಗೆ ಗೊತ್ತಿರಬಹುದು 2024 ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇಂಡಿ ಒಕ್ಕೂಟಕ್ಕೆ ಆಪ್ ಸೇರ್ಕೊಂಡಿದ್ರು. ಅಂದ್ರೆ ಬಹಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು. ಆದ್ರೆ ಈ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು. ಯಾವ ರೀತಿಯಾಗಿ ಮೋದಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಟೀಕೆ ಮಾಡ್ತಾರೋ, ಟಕ್ಕರ್ ಕೊಡ್ತಾರೋ, ಅದೇ ರೀತಿಯಾಗಿ ರಾಹುಲ್ ಗಾಂಧಿಯು ಕೂಡ ಟಕ್ಕರ್ ಕೊಟ್ರು. ಎಲ್ಲೋ ಒಂದು ಕಡೆ ಈ ಒಗ್ಗಟ್ಟು ಈ ಒಂದು ಸೋಲಿಗೆ ಕಾರಣವಾಗಿರ್ಬೋದು ಅಂತ ನಿಮಗನ್ಸುತ್ತಾ? ಆ ಇಂಡಿ ಅಲಯನ್ಸ್ ಏನಿದೆ ಅದರ ಒಂದು ಅವ್ರು ಹೇಳೋ ಪ್ರಕಾರ ಅವರು ಬರೀ ಲೋಕಸಭಾ ಜೊತೆ ಇದ್ರಂತೆ. ಅವ್ರದ್ದು ಆ ಏನು ಗಠಬಂಧನ್ ಅಥವಾ ಅವರ ಒಂದು